ಈಗ ಡಿ ಕೆ ಸಾಹೇಬ್ರು ಅಧಿಕಾರ ಸ್ವೀಕರಿಸಿದ್ದಾರೆ. ಅವ್ರು ಹೇಗೆ ನಡೆಸ್ಕೊಂಡು ಹೋಗ್ಬೋದು? ಅಭಿವೃದ್ಧಿ ಮಾಡ್ತಾರಾ? ಮೇಡಮ್ ಅವರು ಬಾಟಮ್ ಲೆವೆಲಿಂದ ಹೈ ಲೆವೆಲ್ವರೆಗೂ ಅವರಿಗೆ ನಾಲೆಡ್ಜ್ ಇದೆ. ಇಂದು ಇವತ್ತು ಪಕ್ಷಕ್ಕೆ ಬಂದವರಲ್ಲ, ಮತ್ತು ಬಾಟಮ್ ಲೆವೆಲಿಂದ ಸಂಘಟನೆ ಮಾಡ್ಕೊಂಡು ಬಂದಾರೆ. ಅವರು ಕಷ್ಟ ಸುಖ ಹೈ ಲೆವೆಲ್ಲು ಗೊತ್ತವರಿಗೆ, ಲೋ ಲೆವೆಲ್ಲು ಗೊತ್ತವರಿಗೆ. ಹಿಂಗಿರೋದ್ರಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ಫೂಲ್ ಮಾಡೋಕ್ಕಾಗಲ್ಲ. ಫೂಲ್ ಮಾಡೋಕ್ಕಾಗಲ್ಲ. ಮತ್ತು ಅವ್ರೇನು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಅಷ್ಟೊಂದು ಬಲಿಯಾಗೋರು ಅಲ್ಲ. ನ್ಯಾಯಯುತವಾದ ಬಡವ್ರ ಬಗ್ಗೆ ಕಾಳಜಿ ಇದೆ. ಖಂಡಿತವಾಗಿ ಸಕ್ಸಸ್ಫುಲ್ ಆಗ್ತಾರೆ. ಯಾವ ಥರ ಅಭಿವೃದ್ಧಿ ಮಾಡಬೇಕು ಅಂತೀರಾ ಸರ್? ಇಲ್ಲ ಆಗಲ್ಲ. ಈಗ ಅಭಿವೃದ್ಧಿ ಆಗಿರೋದು ಕರ್ನಾಟಕ ರಾಜ್ಯದಲ್ಲಿ 75% ಅಭಿವೃದ್ಧಿ ಆಗಿದೆ. ಎಲ್ಲ ತಾಲೂಕುಗಳಲ್ಲಿ ವಿಧಾನಸೌಧ ಕಟ್ಟಿಯಾಗಿದೆ, ಎಲ್ಲ ರೋಡ್ಸ್ ಆಗಿದೆ, ಹೈವೇಗಳಾಗಿದ್ದಾವೆ. ಇನ್ನೇ ಒಂದು 25% ಇದೆ ಮೇಡಮ್. 25%ಅಲ್ಲಿ ಹಣಕಾಸಿನ ಲಭ್ಯತೆಯನ್ನು ನೋಡಿಕೊಂಡು ಅವರು ಮುಂದುವರೆದ್ರೆ ಸಾಕು. ತಲೆ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ ಸರ್ ಸಿದ್ದರಾಮಯ್ಯ ಸರ್. ಇಲ್ಲ ಜವಾಬ್ದಾರಿ ಸಿದ್ದರಾಮಯ್ಯನವರು ಇಲ್ಲ ಎಲ್ಲ ಸರ್ಕಾರದ. ಇವತ್ತು ನೋಡಿ, ಅತ್ಯಂತ ಸಣ್ಣ ಸ್ಟೇಟು ಕೇರಳದಲ್ಲೇ 6-7 ಲಕ್ಷ ಸಾಲ ಇದೆ. ನಮ್ಗೆ ಅವ್ರಿಗೆ ಹೋಲಿಸ್ಕೊಂಡ್ರೆ ನಮ್ಗೆ ಅದನ್ನು ದೊಡ್ಡದಲ್ಲ. ನಿಭಾಯಿಸ್ತಾರೆ. ಈ ಒಳ್ಳೆ ಅತಿಕ್ ಅವ್ರನ್ನ ಆರ್ಥಿಕ ಸಲಹೆಗಾರನಾಗಿ ಮಾಡಿದ್ದಾರೆ. ಅವರು ಒಳ್ಳೆಯ ಸಲಹೆ ಕೊಡ್ತಾರೆ. ಅವರು ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಆದರು ಫೈನಾನ್ಸು. ಅವರೆಲ್ಲ ಸಲಹೆ ಕೊಟ್ಟು ಯಾವುದೇ ರೀತಿಯ ಫೇಲ್ ಆಗದಂಗೆ ಅವರ ಬೆನ್ನಿಂದಕ್ಕೆ ನಿಂತಿರ್ತಾರೆ. ಸರ್ ಸೆಂಟ್ರಲ್ಗೆ ಹೋಗೋದಕ್ಕೆ ಯಾಕೆ ನಿರಾಕರಿಸಿದ್ರು ಇವರು? ಯಾರು? ಸಿದ್ದರಾಮಯ್ಯ ಸರ್. ಇಲ್ಲ ಅವ್ರಿಗೂ ಒಂದು ಏಜ್ ಫ್ಯಾಕ್ಟ್ರಿ ಇರ್ಬೋದು. ಅದು ದೀರ್ಘಕಾಲದಿಂದ ರಾಜಕಾರಣ ಮಾಡ್ಕೊಂಡು ಬಂದಿರೋರು. ಅದರಿಂದ ಹಿಂದೆ ಮುಂದೆ ಓಡಾಡೋದು ಮತ್ತು ಅದು ಇದು ರಿಸ್ಕು ಅವೆಲ್ಲ. ಮತ್ತು ಅಲ್ಲಿನ ದೆಹಲಿಯ ವಾತಾವರಣ ಕೆಲವರಿಗೆ ಮಾತ್ರ ಹಿಡಿಸ್ತೈತೆ, ಕೆಲವರಿಗೆ ಹಿಡಿಸಲ್ಲ. ತುಂಬ ಚಳಿಗಾಲದಲ್ಲಿ ತುಂಬ ಚಳಿ ಆಗುತ್ತೆ, ಬೇಸಿಗೆಗಾಲದಲ್ಲಿ ತುಂಬ ಹೀಟ್ ಆಗುತ್ತೆ. ಅದರಿಂದ ಎಲ್ಲ ಕ್ರಮಗಳನ್ನು ಕೈಗೊಂಡು ಯೋಚನೆ ಮಾಡಿ ಅವ್ರು ಹೋಗೋದಾಗಿದ್ರೆ ಎಂತ ಹೋಗ್ತಿದ್ರು. ಇದರಲ್ಲಿ ಇಲ್ಲ ಅಂತ. ಅಲ್ಲ ಸರ್, ಈಗ ಅವರು ಇದಕ್ಕೆ ಸ್ವಾರ್ಥಕ್ಕಾಗಿ ಮಗನಿಗೆ ಯತೇಂದ್ರ ಅವರಿಗೆ ಒಳ್ಳೆ ಸ್ಥಾನ ಕೊಟ್ಟಿರೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಇಲ್ಲ ರಾಜಕಾರಣದಲ್ಲಿ ಇವೆಲ್ಲ ನಡೆಯುತ್ತೆ ಮೇಡಮ್. ರಾಜಕಾರಣ ಅನ್ನೋದಿದೆಯಲ್ಲ, ಇದರಲ್ಲಿ ಜಾಸ್ತಿ ಕಮ್ಮಿ ಸ್ವಾರ್ಥ ಅನ್ನೋದಿಲ್ಲ. ಕೆಲವೊಂದು ಟೈಮು ಸರ್ವೇ ಆಗ್ಬೇಕಂತ ಹೇಳಿದರೆ ಇಂಥವೆಲ್ಲ ನಡೆಯುತ್ತೆ ಸರ್. ಮತ್ತೆ ಯಾವುದೇ ಥರ ಅನುಭವ ಇಲ್ಲ ಅವ್ರಿಗೆ. ಇನ್ನು ಯುವಕರು ಇವರು ಹಿರಿಯರನ್ನ ಗುರುತಿಸ್ಬಿಟ್ಟು ಇಲ್ಲ ಅವ್ರ ತಂದೆ ಜೊತೆಗಿದ್ದು ಅವರು ಅಡ್ಮಿನಿಸ್ಟ್ರೇಟ್ ಮ್ಯಾಟ್ರೆಲ್ಲ ತಿಳ್ಕೊಂಡಿದ್ದಾರೆ. ತಂದೆ ಜೊತೆ ಈಗ 8 ವರ್ಷ ಮುಖ್ಯಮಂತ್ರಿ ಆದವರು. ಅವರಿಗೆಲ್ಲ ಅನುಭವಗಳಿದೆ. ಏನು ಸುಮ್ಮನೆ ಎಲ್ಲೋ ನಿಂತವ್ರನ್ನ ತಂದು ಮಿನಿಸ್ಟರ್ ಮಾಡೋಕ್ಕಲ್ಲ. ಎಷ್ಟೋ ಜನ ಸಚಿವರನ್ನ ಕೈ ಬಿಟ್ಟಿದ್ದಾರೆ. ಯಾಕಂದ್ರೆ ಪಕ್ಷಕ್ಕಾಗಿ ದುಡ್ದಿರೋರನ್ನೇ ಕೈ ಬಿಟ್ಬಿಟ್ಟಿದ್ದಾರೆ. ಇಲ್ಲ ಇನ್ನೂ ಅವಕಾಶ ಇದೆ ಮೇಡಮ್. ಈಗ 14 ಜನ ಅಷ್ಟೇ ಇದಾಗಿದ್ದು. ಇನ್ನೂ ಅವಕಾಶಗಳಿದಾವೆ. ಅವ್ರನ್ನ ಗುರುತಿಸ್ಕೊಟ್ಟೆ ಕೊಡ್ತಾರೆ. ಡಿ ಕೆ ಸಾಹೇಬ್ರು ಯಾವ ವರ್ಗದ ಜನರಿಗೆ ಅವ್ರು ಇನ್ನೂ ಸ್ವಲ್ಪ ಕೆಲಸ ಮಾಡ್ಬೇಕು ಅನ್ಸುತ್ತೆ? ಈಗ ಎಲ್ಲ ಕಡೆ ನೋಡಿ ಮೇಡಮ್, ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ಎಲ್ಲ ಕಡೆನೂ ಮೀಸಲಾತಿಗಳನ್ನು ಎಲ್ಲರಿಗೂ ಸಮಾನವಾಗಿ ಹಂಚಿ ಆಗಿದೆ. ಈಗ ಆ ಮೀಸಲಾತಿ ಪ್ರಕಾರನೇ ಕೆಲಸ ಮಾಡ್ಕೊಂಡು ಹೋದ್ರೆ ಇವು ಸಕ್ಸಸ್ಫುಲ್ ಮುಖ್ಯಮಂತ್ರಿ ಆಗ್ತಾರೆ. ನೀನು ಅವ್ರನ್ನ ಗುರುತಿಸೋದು ಇವ್ರನ್ನ ಗುರುತಿಸೋದು ಏನೂ ಇಲ್ಲ. ಎಲ್ಲ ಕಡೆನೂ ಹಂಚಿ ಹರಿದೋಗಿದೆ ಈಗ ಮೀಸಲಾತಿ ಪರ್ಸೆಂಟೇಜು. ಅದನ್ನೇ ಇಂಪ್ಲಿಮೆಂಟ್ ಮಾಡಿದರೆ ಸಾಕೀಗ. ಮತ್ತು ಇನ್ನೊಂದೇನು ಗೊತ್ತಾ ಸರ್, ಎಲ್ಲ ಟೀಚರ್ಸ್ ಒಂದು ಕಂಪ್ಲೇಂಟ್ ಅಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಯಾವುದೇ ಥರ ಒಂದು ಅಭಿವೃದ್ಧಿ ಮಾಡ್ತಿಲ್ಲ. ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, 14,000 ರೂಪಾಯಿ ಸಂಬಳ ತಗೋತಾ ಇದ್ದೀವಿ ಅಂತ ಹೇಳ್ತಾರೆ. ಅದು ಯಾರು? ಇದು ಔಟ್ಸೋರ್ಸ್ ಯಾರು? ಎಲ್ಲರೂ ಇಲ್ಲ. ಅದೊಂದು ಮೇಡಮ್ ಏನಂತ ಹೇಳಿದರೆ, ಈ ಲೆಕ್ಚರ್ಸ್ಗಳಿಗೆ ಡಿಗ್ರಿ ಕಾಲೇಜ್ ಲೆಕ್ಚರು, PUC ಕಾಲೇಜ್ ಲೆಕ್ಚರ್ಗೂ ಸಂಬಳ ಕಮ್ಮಿ ಆಯಿತು. ಇವತ್ತಿನ ಒಂದು ವಾತಾವರಣದಲ್ಲಿ ಜೀವನ ಅಂದರೆ ಎಷ್ಟು ಕಷ್ಟ ಆಗಿದೆ ಅಂತ ಗೊತ್ತಿದೆ. ಒಂದು ಟೀಗೆ 30 ರೂಪಾಯಿ. ಆರ್ಡಿನರಿ ಹೋಟ್ಲಲ್ಲಿ 30 ರೂಪಾಯಿ ಆಗಿದೆ ಟೀಗೆ. ಒಂದು ಅನ್ನ ಸಾಂಬಾರು ತಿನ್ಬೇಕಂದ್ರೆ 60 ರೂಪಾಯಿ 70 ರೂಪಾಯಿ ಆಗಿದೆ. ಮತ್ತು ಎಲ್ಲ ಮೆಟೀರಿಯಲ್ಸು, ಊಟದ ಸಂಬಂಧಪಟ್ಟದ್ದು ಎಲ್ಲ ಮೆಟೀರಿಯಲ್ಸು ರೇಟ್ ಜಾಸ್ತಿ ಆಗಿದೆ. ಅದರಲ್ಲಿ ಹೇಳೋದ್ರಲ್ಲಿ ಸತ್ಯ ಇದೆ ಮೇಡಮ್. ಅದೊಂದು ಏನೋ ಸರ್ಕಾರ ಗಮನ ಹರಿಸಿದ್ರೆ ಸಾಕು. ಅದ್ರ ಬಗ್ಗೆ ಎಜುಕೇಶನ್ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಂತೀರಾ? ಹೌದು, ಕೊಡಬೇಕು. ಯಾಕಂದ್ರೆ ಇವ್ರೆಲ್ಲದಕ್ಕೂ ಫ್ರೀ ಅಂತಾನೆ ಮಾಡ್ಕೊಂಡು ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು ಇಲ್ಲ ಏನಿಲ್ಲ. ಈಗ ಸಂದರ್ಭ ನೋಡ್ಕೊಂಡು ಕೊಟ್ಟಿದ್ದಾರೆ. ಮುಂದೆ ಮತ್ತೆ ಇನ್ನೇನೇನು ಸರ್ಕಾರ ಏನು ನಿರ್ಧಾರ ತಗೊಳುತ್ತೋ, ಜನಗಳಿಗೆ ಏನು ಅಭಿಪ್ರಾಯ ಇದೆಯೋ ಅದನ್ನು ಗಮನಕ್ಕೆ ತಗೊಂಡು ಮುಂದೆ ಯಾವ ರೀತಿ ಮಾಡ್ಬೇಕನ್ನೋದು ಮುಂದಿನ ಚುನಾವಣೆ 28ಕ್ಕೆ ತೀರ್ಮಾನ ಮಾಡ್ತಾರೆ. ಮತ್ತೆ ಇವರು ಇನ್ನೂ 1 ವರ್ಷದ 8 ತಿಂಗಳೇನೋ ಇರಬೇಕು ಸರ್ಕಾರ, ಇದು ಕಾಲಾವಧಿ. ಅಷ್ಟನ್ನು ಕಂಪ್ಲೀಟ್ ಮಾಡ್ತಾರಾ? 100% ಯಾವುದೇ ಡೌಟ್ ಇಲ್ಲ. ಅಲ್ಲ, ಇದೇ ತರ ಒಬ್ಬೊಬ್ರು ಇಲ್ಲ ಮೇಡಮ್. ಇವೆಲ್ಲ ಸಣ್ಣ ಪುಟ್ಟ, ಈ ನೋಡಿ ಎಲ್ಲ ಸರ್ಕಾರದಲ್ಲೂ ಸಣ್ಣ ಪುಟ್ಟ ಇವೆಲ್ಲ ಇದನ್ನೇ 100% ಹೋಗ್ತಾರೆ.